ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿಷಯ ಆಧಾರಿತ ಗುಣಾತ್ಮಕ ಶಿಕ್ಷಣ ನೀಡುವುದರ ಜೊತೆಗೆ ಮುಂದಿನ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡುವ ನಿಟ್ಟಿನಲ್ಲಿ ನಾವು ಬದ್ಧರಾಗಿದ್ದೇವೆ ಎಂದು ಶ್ರೀ ಲೀಲಾ ನಾಗರಾಜಪ್ಪ ಎಜುಕೇಷನಲ್ ಟ್ರಸ್ಟಿನ ವಿದ್ಯಾಧಾರೆ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕರಾದ ಎಚ್.ವಿ. ಅಶ್ವಿನ್ ಕುಮಾರ್ ತಿಳಿಸಿದರು. ವಳಗೆರೆ ದೊಡ್ಡಿ ಗ್ರಾಮದಲ್ಲಿರುವ ವಿದ್ಯಾಧಾರೆ ಇಂಟರ್ನ್ಯಾಷನಲ್ ಸ್ಕೂಲಿನ ಪ್ರಥಮ ವರ್ಷದ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ದಿವಂಗತ ಲೀಲಾ ನಾಗರಾಜಪ್ಪನವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಅರ್ಪಿಸಿದ ನಂತರ ಅವರು ಮಾತನಾಡುತ್ತಾ, ನಮ್ಮ ಶಾಲೆಯ ಮುಖ್ಯದ್ವಾರದಲ್ಲಿರುವ ಕನಸುಗಳು ನಾಳಿನ ಬದುಕಿನ ಭರವಸೆಯ ರೆಕ್ಕೆಗಳು ಎಂಬ ಧ್ಯೇಯವಾಕ್ಯದಂತೆ ನಮ್ಮ ಮಕ್ಕಳಲ್ಲಿ ಕನಸುಗಳನ್ನು ಬಿತ್ತಬೇಕೇ ಹೊರತು ಅಂಕಗಳನ್ನು ಪರಿಗಣಿಸಬಾರದು ಎಂದು ತಿಳಿಸಿದರು. ದಳವಾಯಿಕೊಡಳ್ಳಿ ಇರ್ಬೋದು, ಹಲಗೂರು ಸರ್ಕಾರಿ ಪ್ರೌಢಶಾಲೆ ಇರ್ಬೋದು, ಅಂತರಹಳ್ಳಿ ಎತ್ತಂಬಾಡಿ ಇರ್ಬೋದು, ನಿಟ್ಟೂರು ಇರ್ಬೋದು, ಹೀಗೆ ಯಾವ ಊರುಗಳಲ್ಲೂ ಸರ್ಕಾರಿ ಪ್ರೌಢಶಾಲೆಗಳು ಇಲ್ಲೇ ಇಲ್ಲ. ನಾವು ಪ್ರೌಢಶಾಲೆಯನ್ನು ಈ ಭಾಗದ ಜನ ಪಡ್ಕೋಬೇಕಾದ್ರೆ ಮಕ್ಕಳು ಕನಕಪುರಕ್ಕೋ ಅಥವಾ ಮಂಡ್ಯಕ್ಕೋ ಮೈಸೂರಿಗೋ ಬೆಂಗಳೂರಿಗೋ ಹೋಗ್ಬೇಕಾದಂಥ ಸಂದರ್ಭ ಇತ್ತು. ಅಂತಹ ಸಂದರ್ಭದಲ್ಲಿ ಗಾಂಧಿವಾದಿಯಾಗಿದ್ದಂತಹ ಸುಬ್ಬಣ್ಣನವರು ಯಾವಾಗಲೂ ಕೂಡ ಜನಪರವಾದಂಥ ಜಾತ್ಯತೀತ ವ್ಯಕ್ತಿಯಾಗಿದ್ದಂತಹ ಸುಬ್ಬಣ್ಣನವರು ಇಲ್ಲಿಂದ ದಳವಾಯಿಕೊಡಳ್ಳಿಯಿಂದ ಬೆಂಗಳೂರಿನವರೆಗೆ ಸೈಕಲ್ನಲ್ಲಿ ಹೋಗಿ ಅಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನ ದುರ್ಗಾ ಪ್ರಸಾದ್ ಪೇರೆಂಟ್ಸ್ ವೇದಿಕೆ ಎಡಭಾಗ ಬನ್ನಿ. ಒಂದು ಶಾಲೆಯನ್ನ ತೆರಿಬೇಕು ಅಂತ ಹೇಳಿ ಹಲಗೂರು ಪ್ರೌಢಶಾಲೆಯನ್ನ ಶೆಡ್ ಕಟ್ಟುವುದರ ಮೂಲಕ ಸಂತೆ ಮೈದಾನದಲ್ಲಿ ಪ್ರಾರಂಭ ಮಾಡಿದರು. ನಂತರ ಈಗ ಅದು ದೊಡ್ಡ ಶಾಲೆಯಾಗಿ ಬೆಳೆದಿದೆ. ಅಲ್ಲಿ ಓದಿದಂಥ ಹಲವಾರು ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಅವರ ಹೆಸರಿನಲ್ಲಿ ನನಗೆ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ನನಗೆ ಸಂತೋಷವನ್ನು ನೀಡಿದೆ. ನಾನು ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿ, ದೆಹಲಿಯಲ್ಲಿ ರಾಜ್ಯ ಪ್ರಶಸ್ತಿಗಳನ್ನು ನಾನು ಪಡ್ಕೊಂಡಿದ್ದೀನಿ. ಆದರೆ ನನ್ನ ಮೇಷ್ಟ್ರ ಹೆಸರಿನಲ್ಲಿ ನನಗೆ ಬಂದಿರತಕ್ಕಂಥ ಪ್ರಶಸ್ತಿ ಅದು ಅಶ್ವಿನ್ ಕುಮಾರ್ ಸರ್ ಅವರು ಯಾಕೆ ನನ್ನನ್ನು ಆಯ್ಕೆ ಮಾಡಿದ್ರು ಅಥವಾ ಯಾರು ನನ್ನ ಹೆಸರನ್ನ ಸಜೆಷನ್ ಮಾಡೋದು ಗೊತ್ತಿಲ್ಲ. ಅವ್ರು ನಿಜವಾಗ್ಲೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಮೇಷ್ಟ್ರ ಹೆಸರಲ್ಲಿ ನಾನು ಪ್ರಶಸ್ತಿಯನ್ನು ತಗೊಳ್ತಾ ಇರ್ತಕ್ಕಂಥದ್ದು ನಾನು ನಿಜವಾಗ್ಲೂ ಕೂಡ ಸಂತೋಷವನ್ನ ಹೊಂದಿದೆ. ಮೈಸೂರಿನ ಮಧುಮೇಹ ತಜ್ಞರಾದ ಡಾಕ್ಟರ್ ರಘು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಜೀವನದ ಮೌಲ್ಯಗಳು, ಸಮಯ ಪ್ರಜ್ಞೆ ಮತ್ತು ಸ್ವಂತಿಕೆಯಿಂದ ಬದುಕನ್ನು ಕಟ್ಟಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದುವ ಸ್ಪರ್ಧಾತ್ಮಕ ಜಗತ್ತನ್ನು ಎದುರಿಸುವಂತಹ ಶಿಕ್ಷಣ ಇಂದಿನ ಮಕ್ಕಳಿಗೆ ಅವಶ್ಯಕವಾಗಿದೆ. ಒಂದು ಮಗುವಿನ ಸಾಮರ್ಥ್ಯ ಮತ್ತೊಂದು ಮಗುವಿಗಿಂತ ವಿಭಿನ್ನವಾಗಿರುತ್ತದೆ. ಅದನ್ನು ಅರಿತು ಶಿಕ್ಷಣ ನೀಡಬೇಕು ಎಂದು ಹಾರೈಸಿದರು. ಮತ್ತೆ ಮಕ್ಕಳಲ್ಲಿ ಈಗಿನ ಇದರಲ್ಲಿ ಸುಮಾರು ಪೇರೆಂಟ್ಸ್ ಬರ್ತಿರ್ತಾರೆ, ನಮ್ಮಲ್ಲಿದ್ದಾರೆ ಮಗು ಸರಿಯಾಗಿ ಮಾರ್ಕ್ಸ್ ತೊಗೊಂಡಿಲ್ಲ ಅಂತ ಮಕ್ಕಳು ಡಿಪ್ರೆಷನ್ ಆಗ್ತಾರೆ, ಅಪ್ಪ ಅಮ್ಮ ಡಿಪ್ರೆಷನ್ ಆಗ್ತಾರೆ. ಹಾಗಾಗೋದು ಬೇಡ. ಯಾಕೆಂದರೆ 5 ಜನ ಒಂದೇ ಥರ ಇರಲ್ಲ ಮತ್ತು 5 ಜನ ಒಂದೇ ಮಾರ್ಕ್ಸ್ ತೆಗೆಯೋಕ್ಕಾಗಲ್ಲ. ಸೊ ಅವರ ಎಬಿಲಿಟಿಗೆ ತಕ್ಕಂತೆ, ಅವರ ಕ್ಷಮತೆಗೆ ತಕ್ಕಂತೆ ನಾವು ಮಕ್ಕಳನ್ನು ಬೆಳೆಯುವಂತೆ ಮಾಡಬೇಕು ಹೊರತು ಮಕ್ಕಳನ್ನು ನಿಲ್ಲಿಸಬಾರದು. ಮಕ್ಕಳಿಗೆ ಪ್ರೋತ್ಸಾಹ ಮಾಡೋಣ. ಮಕ್ಕಳನ್ನು ಮುಂದಿನ ಮಕ್ಕಳಿಗೆ ಎಲ್ಲರೂ ಡಾಕ್ಟರ್ ಮತ್ತು ಇಂಜಿನಿಯರ್ ಆಗಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ನಾವು ಇರುವಂಥ ರಂಗಗಳಲ್ಲಿ ಬೇರೆ ಬೇರೆ ಸೌಲಭ್ಯಗಳಿದೆ, ಅದರಲ್ಲಿ ಬೆಳೆಸೋಣ. ಅದರಲ್ಲಿ ಬೆಳೆಸುವಂಥ ವಿದ್ಯಾಭ್ಯಾಸ ಕೊಡಿಸಬೇಕು. ಸೊ ಅಶ್ವಿನ್ ಹೇಳಿದ ಮಾತು ನನಗೆ ಸಖತ್ತು ತುಂಬ ಖುಷಿ ಕೊಡ್ತೆ. ಆ್ಯಕ್ಚುಲಿ ನಾನು ಬಂದಾಗ ಏನು ಅಂದ್ಕೊಂಡೆ, ಅವರು ತನ್ನ ಶಾಲೆಯಲ್ಲಿ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಬೆಳೆಯುವಂಥ ಸಾಮರ್ಥ್ಯವನ್ನು ಬೆಳೆಸೋಕ್ಕೆ ಪ್ರಯತ್ನ ಪಡುತ್ತಿದ್ದಾನೆ. ಈ ಪ್ರಯತ್ನದಲ್ಲಿ ಅಶ್ವಿನ್ ಮತ್ತು ಅವರ ತಂಡ ಶ್ವೇತಾ ಆಗ್ಬೋದು, ಅಕ್ಷತಾ ಆಗ್ಬೋದು. ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ದಿವಂಗತ ಸುಬ್ಬಣ್ಣನವರ ಸ್ಮರಣಾರ್ಥವಾಗಿ ರಾಜು ಗುಂಡಾಪುರ ಅವರಿಗೆ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಾ, ನನ್ನ ಗುರುಗಳಾದ ಸುಬ್ಬಣ್ಣನವರ ಹೆಸರಿನಲ್ಲಿ ನೀಡುವ ಪ್ರಶಸ್ತಿಗೆ ನನ್ನನ್ನು ಭಾಜನನಾಗಿ ಮಾಡಿರುವುದು ನಿಜಕ್ಕೂ ನನಗೆ ಸಂತೋಷ ತಂದಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ದಳವಾಯಿ ಕೋಡಿಹಳ್ಳಿ ಗ್ರಾಮದ ತಮ್ಮಣ್ಣೇಗೌಡ, ರವಿ ಕಂಸಾಗರ, ಎಚ್.ಎನ್. ಶಿವಕುಮಾರ್ ಪುಟ್ಟ, ಜೀವನ್ ಕುಮಾರ್, ಶಾಲೆಯ ಸಂಸ್ಥಾಪಕರಾದ ಎಚ್.ವಿ. ಅಶ್ವಿನ್ ಕುಮಾರ್, ಶಾಲೆಯ ಆಡಳಿತ ಮಂಡಳಿಯ ಎಚ್.ವಿ. ಶ್ವೇತಾ ಕುಮಾರಿ, ಅಕ್ಷತಾ ಅಶ್ವಿನ್ ಸೇರಿದಂತೆ ಶಿಕ್ಷಕ ವೃಂದ ಇದ್ದರು.